ಕಾರವಾರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಠೇವಣಿದಾರರ ಹಣ ಮರುಪಾವತಿ ಮಾಡದೆ ಮೋಸ ವಂಚನೆ ಮಾಡಿದ್ದು ಬ್ಯಾಂಕಿನ ಎಲ್ಲ ಹಾಲಿ ಮಾಜಿ ಅಧ್ಯಕ್ಷರುಗಳು ನಿರ್ದೇಶಕರನ್ನ ಹಾಗೂ ಎಲ್ಲ ವ್ಯವಸ್ಥಾಪಕರನ್ನ ಕೂಡಲೇ ಬಂಧಿಸಿ ಕಾನೂನಿನ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಠೇವಣಿ ವಂಚಿತ ಗ್ರಾಹಕರ ಸಂಘದವರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಕಾರವಾರ ಅರ್ಬನ್ ಬ್ಯಾಂಕ್ನಲ್ಲಿ ಠೇವಣಿ ಇರಿಸಿದ್ದ ಗ್ರಾಹಕ ಆರ್ಎಂ ನಾಯ್ಕ್, ಇಷ್ಟೊಂದು ದೊಡ್ಡ ಹಣಕಾಸಿನ ಹಗರಣ ಮಾಡಿದ ಕಾರವಾರ ಅರ್ಬನ್ ಬ್ಯಾಂಕಿನ ಎಲ್ಲಾ ಹಾಲಿ ಮಾಜಿ ಅಧ್ಯಕ್ಷರುಗಳು ನಿರ್ದೇಶಕರನ್ನ ಹಾಗೂ ಎಲ್ಲಾ ವ್ಯವಸ್ಥಾಪಕರನ್ನ ಈ ಹಗರಣದಲ್ಲಿ ಭಾಗಿಯಾದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇವರ ಬಂಧನ ಇನ್ನೂ ಏಕೆ ಆಗಿಲ್ಲ, ಕೂಡಲೇ ಇವರನ್ನ ಬಂಧಿಸಿ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕಮಿಟಿ ವತಿಯಿಂದ ಮಾತಾಡೋದು ಮತ್ತು ನಾನು ನೊಂದ ಗ್ರಾಹಕ. ಈಗಾಗಲೇ ಇವರೆಲ್ಲ ನಮ್ಮ ಸಂಘದ ವತಿಯಿಂದ ಆಯಿತು, ನಮ್ಮ ಹಿರಿಯರೆಲ್ಲ, ನಮ್ಮ TG ನಾಯ್ಕ ಅಧ್ಯಕ್ಷರೆಲ್ಲ ಮಾತಾಡಿದ್ರೆ ಸರಿ ಇದೆಯಲ್ಲ. ನಾನು ಹೇಳೋದು, ಈಗಾಗಲೇ 76 ಕೋಟಿಗಿಂತಲೂ ಜಾಸ್ತಿ ಅವರು ಅವ್ಯವಹಾರ ಮಾಡಿದ್ದಾರೆ. ಇದಕ್ಕೆಲ್ಲ ಪೇಪರ್ನಲ್ಲಿ ಬಂದಿತ್ತು, ಫೋಟೋ ಹಾಕಿದ್ರು, ಎಲ್ಲರೂ ಇಂಥವ್ರು ಇದ್ದಾರೆ, ಆರೋಪಿಗಳು ಎಲ್ಲ ಬಂದಿತ್ತು. ಅವ್ರನ್ನ ಯಾಕೆ ಇಲ್ಲಿವರೆಗೆ ಅರೆಸ್ಟ್ ಮಾಡಿಲ್ಲ? ನಂದು ಇದು ಮೇನ್ ಇದ್ದಿತ್ತು. ಅವ್ರನ್ನ ಅರೆಸ್ಟ್ ಆಗಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಕೂಡಲೇ ಒಂದು ಗ್ರಾಹಕರಿಗೆ, ವಂಚಿತ ಗ್ರಾಹಕರಿಗೆ ಅವ್ರಿಗೆ ಸಹಾಯ ಆಗಬೇಕು, ಹಣ ಮರಳಿ ಸಿಗಬೇಕು. ಅವ್ರಿಗೆ ಹೆಚ್ಚು ಮಾತಾಡಿಕೊಂಡು ಏನು ಉಪಯೋಗ ಇಲ್ಲ. ಒಟ್ಟು ಅವ್ರ ಮೇಲೆ ಕ್ರಮ ಆಗಬೇಕು, ಅವ್ರ ಒಳಗೆ ಹೋಗ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಕಾರವಾರ ಅರ್ಬನ್ ಬ್ಯಾಂಕ್ನಲ್ಲಿ ಠೇವಣಿ ಇರಿಸಿದ್ದ ಗ್ರಾಹಕ ಅನಿಲ್ ಬಾಂದೇಕರ್ ಮಾತನಾಡಿ, DICGCಯಿಂದ ನಮಗೆ ಇನ್ಶೂರೆನ್ಸ್ ಆದ 5 ಲಕ್ಷ ರೂಪಾಯಿ ಹಣವಾದರೂ ಸುಲಭವಾಗಿ ಮರಳಿ ದೊರಕಬೇಕಾಗಿತ್ತು. ಆದರೆ ಈ ಇನ್ಶೂರೆನ್ಸ್ ಹಣ ಕೂಡ ಇನ್ನೂ ಠೇವಣಿದಾರರಿಗೆ ಸಿಕ್ಕಿಲ್ಲ ಎಂದು ಆರೋಪಿಸಿದ್ದಾರೆ. ಅಧಿಕಾರಿಗಳು ತಿಳಿಸುವಂತೆ ನಾವು ಬಂದು ಹೋಗಿ ಮಾಡುತ್ತಿದ್ದೇವೆ, ಇಂದು ಆಗುತ್ತೆ ನಾಳೆ ಆಗುತ್ತೆ ಎನ್ನುವ ಉತ್ತರ ಮಾತ್ರ ನಮಗೆ ಸಿಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. 5 ಲಕ್ಷ RBI ಇದರ ಕಂಪನಿ DICGC ಅವರ ಕಡೆಯಿಂದ ಅದು ಬರಬೇಕು, ಅವರು ಅದು ಸಿಗಬಹುದು ಅಂತ ಕೂಡಲೇ ಸಿಗಬಹುದು ಆಗ್ತದೆ. ಆದರೆ ಇನ್ನೂವರೆಗೆ ಅದು ಸಿಗಲೇ ಇಲ್ಲ. ಮತ್ತು ಇದು ಪ್ರತಿಯೊಮ್ಮೆ ಇವರಿಗೆ ಹೇಳಿದಂತೆ ಪ್ರತಿಯೊಮ್ಮೆ ನಾವು ಬರ್ತೇವೆ ಹೋಗ್ತೇವೆ. ಈಗ ಆಗ್ತದೆ ನಾಳೆ ಆಗ್ತದೆ, ಈಗ ಆಗ್ತದೆ ನಾಳೆ ಆಗ್ತದೆ, ಇದೇ ಒಂದು ಉತ್ತರ ಸಿಗ್ತದೆ ನಮಗೆ. ಇನ್ನೂವರೆಗೆ 5 ಲಕ್ಷದವರೆಗೆ ಆದರೂ ಸಿಗಬೇಕಾಗಿತ್ತು, ಅದು ಬಂದಿಲ್ಲ, ಅದು ಸಿಕ್ಕಿಲ್ಲ, ಅದು ಇನ್ನೂವರೆಗೆ ಸಿಗಿಲ್ಲ. ರಾಜೇಶ್ ಜೋಶಿ ಎನ್ನುವ ಠೇವಣಿದಾರರು ಮಾತನಾಡಿ, ನಮ್ಮ ಹಣ ಮರಳಿ ನೀಡುವ ಭರವಸೆ ಮಾತ್ರ ನಮಗೆ ದೊರಕುತ್ತಿದೆ, ಆದರೆ ನಮ್ಮ ಹಣ ಮಾತ್ರ ನಮಗೆ ದೊರಕುತ್ತಿಲ್ಲ. ಕಳೆದ 2 ವರ್ಷಗಳಿಂದ ಬ್ಯಾಂಕ್ಗೆ ಸಂಬಂಧಿಸಿದ ಅಧಿಕಾರಿಗಳ ಬಳಿ ಅಲೆದಾಡುತ್ತಿದ್ದೇವೆ, ಇನ್ನೂ ನಮಗೆ ನ್ಯಾಯ ದೊರೆತಿಲ್ಲ. ಬ್ಯಾಂಕ್ಗೆ ಹೋದ್ರೆ ಬ್ಯಾಂಕ್ ಸಿಬ್ಬಂದಿ ಇಲ್ಲಿಗೇಕೆ ಬಂದಿದ್ದೀರಿ ಎಂದು ನಮ್ಮನ್ನೇ ಪ್ರಶ್ನಿಸುತ್ತಾರೆ. 1 ವಾರ ಕಾಲಾವಕಾಶ ನೀಡಿ ಪ್ರತಿಭಟನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಠೇವಣಿ ವಂಚಿತ ಗ್ರಾಹಕ ಸಂಘದವರು ತಿಳಿಸಿದ್ದಾರೆ. ಎಲ್ಲರೂ ಇಲ್ಲಿ ಬಂದಿದ್ದಾರೆ ದುಡ್ಡಿನ ಸಲುವಾಗಿ. ನಾವೀಗ 1.5 ಇಯರ್ ಠೇವಣಿದಾರರು ಕಾರವಾರ ಅರ್ಬನ್ ಬ್ಯಾಂಕ್. ಆಲ್ ಇಯರ್ ಅಂದರೆ ಎಲ್ಲರೂ ಇಲ್ಲಿ ಹಣದ ಸಲುವಾಗಿ ಬರ್ತಾ ಇದ್ದಾರೆ. ಓನ್ಲಿ ವಿ ಆರ್ ಗೆಟಿಂಗ್ ಅಶ್ಯೂರೆನ್ಸ್ ಫ್ರಮ್ ದೆಮ್ ದಟ್ ಮನಿ ವಿಲ್ ಕಮ್. ಮನಿ ಹ್ಯಾಸ್ ನಾಟ್ ಕಮ್ ಅಪ್ ಟಿಲ್ ನೌ. Only we are coming to urban bank, going, coming. Only this is happening from 2 years. See, if we go to the bank staff is saying that you people, why you are coming here? Why you are coming inside the bank? Why you are studying? See, this question, this is the answer we are getting from 2 years. So everyone in this, we actually 3,080 people are pending. And they are struggling from the money since 2 years. 3,080 customers are there. ಹಳಿಯಾಳದ ಪ್ರಮುಖ ನೀರಾವರಿ ಹಾಗೂ ಕುಡಿಯುವ ನೀರಿನ ಯೋಜನೆಗಳು ನಿರೀಕ್ಷಿತ ವೇಗದಲ್ಲಿ ಸಾಗದೇ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಕಾಮಗಾರಿಗಳ ಬಗ್ಗೆ ತಾಲೂಕು ಮತ್ತು ಜಿಲ್ಲಾಡಳಿತ ಸ್ಪಷ್ಟ ಮಾಹಿತಿ ನೀಡುತ್ತಿಲ್ಲ ಎಂದು ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಜಿಒಜಿ ಆರೋಪಿಸಿದರು. ಹಳಿಯಾಳ ಪಟ್ಟಣದಲ್ಲಿ ಆಯೋಜಿಸಿದ್ದ ತುರ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಳಿ ನದಿ ನೀರಾವರಿ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, 2.0 ಯೋಜನೆ ಹಾಗೂ ಪಟ್ಟಣದ ನಿರಂತರ ನೀರು ಪೂರೈಕೆ ಮತ್ತು ಒಳಚರಂಡಿ ಕಾಮಗಾರಿಗಳ ವಿಳಂಬದ ಬಗ್ಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ಕಬ್ಬು ಬೆಳೆಗಾರರ ಸಂಘ ಹಾಗೂ ಹಿತರಕ್ಷಣಾ ಸಮಿತಿಯವರು ಜಂಟಿಯಾಗಿ ಪಾದಯಾತ್ರೆ ನಡೆಸಿ ಜನಜಾಗೃತಿ ಮೂಡಿಸಿದ್ದನ್ನ ನೆನಪಿಸಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಈ ಯೋಜನೆಗಳ ಮಹತ್ವವನ್ನ ಜನರಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು.
ನಂತರ ಮಾರ್ಚ್ 16ರಂದು ಹಳಿಯಾಳ ಬಂದ್ ನಡೆಸಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೀಘ್ರದಲ್ಲೇ ಯೋಜನೆಗಳ ಕಾಮಗಾರಿ ಆರಂಭವಾಗುತ್ತದೆ ಎಂದು ಭರವಸೆ ನೀಡಿದ್ರಿಂದ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದಿದ್ದವು. ಪ್ರತಿಭಟನೆ ನಡೆದು ಸುಮಾರು 2 ತಿಂಗಳು ಕಳೆದಿದ್ರೂ ಯಾವುದೇ ಮಹತ್ವದ ಪ್ರಗತಿ ಕಾಣಿಸದಿರುವುದು ಸಾರ್ವಜನಿಕರಲ್ಲಿ ನಿರಾಸೆ ಮೂಡಿಸಿದೆ ಎಂದರು. ಕಾಳಿ ನದಿಯಿಂದ ನೀರಾವರಿ ಕೆರೆ ತುಂಬಿಸುವಂಥ ನೀರಾವರಿ ಯೋಜನೆಯಲ್ಲಿ ಪ್ರತಿನಿತ್ಯ ಏನು ಪೈಪ್ಗಳು ಹೊಡೀತಾ ಇದ್ದಾವೆ. ಇವುಗಳನ್ನು ನಾನು ಸರ್ಕಾರಕ್ಕೆ ಇದು ತನಿಖೆ ಆಗಬೇಕು, ಯೋಜನೆ ಸಂಪೂರ್ಣ ಕಾಮಗಾರಿಗೆ ಸಂಬಂಧಿಸಿದ ಸ್ವತಂತ್ರ ತಾಂತ್ರಿಕ ತನಿಖೆ ಟೆಕ್ನಿಕಲ್ ಆಡಿಟ್ ಆಗಬೇಕು. ಒಡೆಯುತ್ತಿರುವ ಪೈಪ್ಗಳ ಗುಣಮಟ್ಟ, ದಪ್ಪ, ಒತ್ತಡ, ಸಾಮರ್ಥ್ಯ ಹಾಗೂ ಬಳಸಿದ ಸಾಮಗ್ರಿಗಳ ಬಗ್ಗೆ ಪರೀಕ್ಷೆ ನಡೆಸಬೇಕು. ಲ್ಯಾಬ್ ಟೆಸ್ಟಿಂಗ್ ಆಗಬೇಕು. ಸರ್ಕಾರದ ಹೊರಗಿನ ಸ್ವತಂತ್ರ ತಜ್ಞ ಥರ್ಡ್ ಪಾರ್ಟಿಗಳಿಂದ ಇನ್ಸ್ಪೆಕ್ಷನ್ ಆಗಬೇಕು. ಕಳಪೆ ಕಾಮಗಾರಿ ನಡೆದಿದ್ದು ದೃಢಪಟ್ಟಲ್ಲಿ ಸಂಬಂಧಿತ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಕಾಳಿ ನದಿ ನೀರಾವರಿ ಯೋಜನೆಯ ಪ್ರಾಯೋಗಿಕ ಪರಿಶೀಲನೆ ವೇಳೆ ಪೈಪುಗಳು ಒಡೆದು ನೀರು ಸೋರಿಕೆಯಾಗಿರುವುದು ಕಾಮಗಾರಿಯ ಗುಣಮಟ್ಟದ ಬಗ್ಗೆ ದೊಡ್ಡ ಅನುಮಾನ ಹುಟ್ಟಿಸಿದೆ. ಇದೇ ರೀತಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿಯೂ ಕೆಲವು ಗ್ರಾಮಗಳಲ್ಲಿ ನೀರು ಪೂರೈಕೆ ಆರಂಭವಾಗುತ್ತಿದ್ದಂತೆಯೇ ಪೈಪ್ಗಳು ಒಡೆದು ನೀರು ಪೋಲಾಗುತ್ತಿರುವ ಘಟನೆಗಳು ನಡೆದಿವೆ ಎಂದು ದೂರಿದ್ರು. ಮತ್ತು ನೀವು ಕೊಟ್ಟಂತ ಭರವಸೆ ಪ್ರತಿಗಳಲ್ಲಿ ನೀರು ಕೊಡ್ತೀನಿ ಅಂತ ಕೊಟ್ಟಿದ್ರಲ್ಲ, ಅದು ನಿಮ್ಮ ಜವಾಬ್ದಾರಿ ಆಗ್ತದೆ. ಕಳೆದ 8 ವರ್ಷಗಳಿಂದ ನಿಮಗೆ ನೀರು ಕೊಡ್ಲಿಕ್ಕಾಗಿಲ್ಲ, ಉಡಾಪಿ ಉತ್ತರ ಕೊಡ್ತಾ ಹೋಗಿರಿ. ನಿಮ್ಮ ವಯಸ್ಸಾಗಿ ನೋಡಿದ್ರೆ 80, ಆದರೆ ನೀವು ಮಾತಾಡುವಂಥದ್ದು ಏನು ಸ್ಟೈಲ್ ಮತ್ತೆ ಈ ರೀತಿ ಅಲ್ಲ. 15 ವರ್ಷದ ಹುಡುಗರು ಮಾತಾಡೋಂಗಿಲ್ಲ, ಆ ಥರ ನೀವು ಮಾತಾಡ್ತೀರಿ. ನಿಮಗೆ ಜ್ಞಾನ ಇರೋದಿಲ್ಲ, ಯಾವ ಯೋಜನೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಪ್ರತಿ ತಿಂಗಳ KDP ಸಭೆ ತಗೊಳ್ತೀರಿ, ಸಭೆಯಲ್ಲಿ ಯಾವುದಾದ್ರೂ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟೆ ಮಾತಾಡ್ತೀರಿ, ಅವ್ರಿಗೆ ತೇಜೋವಧೆ ಮಾಡ್ತೀರಿ, ಆಮೇಲೆ ಮತ್ತೆ ಆ ವಿಷಯ ಅಲ್ಲೇ ಬಿಡ್ತೀರಿ. ಈ ಥರ ನೀವು ಉಡಾಪೆ ತನ ಮಾಡ್ತಾ ಸುಮಾರು 40 ವರ್ಷ ಈ ಹಳೆಯ ತಾಲೂಕನ್ನ ಈ ದುಸ್ಥಿತಿಗೆ ತಂದಿಟ್ಟಿದ್ದೀರಿ, ರೈತರನ್ನ ಈ ದುಸ್ಥಿತಿಗೆ ತಂದಿಟ್ಟಿದ್ದೀರಿ. ನಿಮಗೆ ಏನಾದರೂ ಸ್ವಲ್ಪ ಕಾಳಜಿ. ಕಳಪೆ ಕಾಮಗಾರಿ ಕುರಿತು ಹಲವು ಬಾರಿ ದೂರುಗಳು ಬಂದಿದ್ರೂ ಇದುವರೆಗೆ ಯಾವುದೇ ಗುತ್ತಿಗೆದಾರರ ವಿರುದ್ಧ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿ ನೀಡಲು ಶಾಸಕರು ವಿಶೇಷ ಸಭೆ ಕರೆದು ಯೋಜನೆಗಳ ಪ್ರಗತಿ, ವಿಳಂಬಕ್ಕೆ ಕಾರಣಗಳು ಹಾಗೂ ಮುಂದಿನ ಕಾರ್ಯಯೋಜನೆ ಕುರಿತು ವಿವರಿಸಬೇಕು ಎಂದರು. ಈ ಭಾಗದ ರೈತರ, ಈ ಭಾಗದ ಏನು ಜನರ ಏನಾದರೂ ಋಣ ತೀರಿಸಬೇಕಂತ ಏನಾದರೂ ಸ್ವಲ್ಪ ಕಾಳಜಿ ಇದ್ದರೆ ಈ ಕೂಡಲೇ ಈ ಯೋಜನೆಯನ್ನ ಯಾಕೆ ಈ ವಿಳಂಬ ಆಗ್ತಾ ಇದೆ, ಇದರಲ್ಲಿ ಏನು ಕಳಪೆ ಕಾಮಗಾರಿ ಆಗ್ತಾ ಇದೆ, ಇದನ್ನು ಸಾರ್ವಜನಿಕವಾಗಿ ಒಂದು ಸಭೆ ಕರೆದು ಆ ಸಭೆಯಲ್ಲಿ ತಾವು ಇದರ ಬಗ್ಗೆ ಸೂಕ್ತ ಉತ್ತರ ಕೊಡಬೇಕಂತೇಳಿ ನಿಮಗೆ ಈ ಮೂಲಕ ಆಗ್ರಹಿಸ್ತೇವೆ. ಈ ಹಿಂದೆನೂ ನಾವು ಸಾಕಷ್ಟು ಬಾರಿ ನಿಮಗೆ ಸವಾಲು ಹಾಕಿದ್ದೀವಿ. ನಿಮಗೆ ಈ ಪತ್ರಿಕಾಗೋಷ್ಠಿಯ ಮೂಲಕ ಇವತ್ತು ಸವಾಲು ಹಾಕ್ತಾ ಇದ್ದೀವಿ. ಏನು ಈ 4 ಯೋಜನೆಗಳು, ಅದರ ಜೊತೆ ಹಳೆಯ ತಾಲೂಕಿನಲ್ಲಿ ಬಹಳಷ್ಟು ಕಾಮಗಾರಿಗಳನ್ನು ತಾವು ಮಾಡಿದ್ದೇವೆ ಅಂತ ಉದ್ಘಾಟನೆ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಸಾತೇರಿ ಗೋಡೆಮನಿ, ಬೆಳಗಾಂಕರ್, ಕೆಂಚಣ್ಣನವರ್, ಬಲಿರಾಮ ಮೋರೆ, ಚಂದ್ರಕಾಂತ್ ಲಕ್ಕನ್ಗೌಡರ್, ಮಹೇಶ್ ಪಾಳೇಕರ್, ಜೈಪಾಲ್ ಚಿತ್ತರಗಿ, ಶಾಂತಾರಾಮ್ ಸೂರ್ಯವಂಶಿ, ಮಂಜುನಾಥ್ ಶಿಂದೆ, ಗೋವಿಂದ ಗುಮ್ಮಾಳೆ, ತುಕಾರಾಮ್ ಕೋಲೇಕರ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಗೂ ಬೆಳೆಗಾರರು ಉಪಸ್ಥಿತರಿದ್ದು ಯೋಜನೆಗಳ ಶೀಘ್ರ ಅನುಷ್ಠಾನಕ್ಕೆ ಒತ್ತಾಯಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.